ಅವ್ರದ್ದು ಉದ್ದೇಶನೇ ಏನೋ ಬೇರೆ. ನಾವೇನೋ ಓದ್ಬೇಕು, ನಾನೇನೋ ಮಾಡ್ಬೇಕು, ನಾನೇನೋ ಸಂಪಾದಿಸ್ಬೇಕು, ನಾನೇನೋ ಮಾಡ್ಬೇಕು ಅಂತೇಳಿ ಆತುರದಿಂದ ಇನ್ನೇನು ಬೈಬಲ್ ಅವ್ರ ಕಣ್ಣೆದುರಿಗೆ ಉಚಿತವಾದದ್ದು, ಒಂದು ಬೆಲೆ ಉಳ್ಳದ್ದು, ಒಂದು ಅಮೂಲ್ಯವಾದದ್ದು ಅವ್ರ ಎದುರುಗಡೆ ಸಿಕ್ಕರೂ ಕೂಡ ಅವ್ರೇನ್ ಮಾಡ್ತಾ ಇದಾರೆ, ಅವ್ರಿಗಿರುವಂತಹ ಶೆಡ್ಯೂಲ್, ಅವ್ರಿಗಿರುವಂತಹ ಮೀಟಿಂಗ್, ಅವ್ರಿಗಿರುವಂತಹ ಸಮಯವನ್ನು ನೋಡ್ಕೊಂಡು ಅದನ್ನು ಸಿಗುವಂತ ಫ್ರೀಯಾಗಿ ಸಿಗುವಂತದ್ದನ್ನು ಕೂಡ ಅವರು ಬಿಟ್ಟು ಏನ್ ಮಾಡ್ತಾ ಇದಾರೆ, ಹೋಗ್ಬಿಟ್ರು ಮೊದಲಿನವರು. ಇನ್ನು ಕೆಲವರು ಬಂದ್ರು, ಇನ್ನು ಮೊದಲೇ ಅಮಾಸೆ ಅಂತೆ, ಬೆಕ್ಕು ಅಡ್ಡ ಬಂತು ಅಂತೆ. ಅವರು ಕೂಡ ದೇವರು ಕೊಡುವಂತ ಉಚಿತವಾದಂತ ಆತನ ಮಾತುಗಳು, ಉಚಿತವಾದಂತ ಆಶೀರ್ವಾದ, ಉಚಿತವಾದಂತ ಕೃಪೆಯನ್ನು ಕೂಡ ಅವರು ಕೂಡ ತಪ್ಪಿಸ್ಕೊಂಡು ಬಿಟ್ಟು ಹೋಗ್ಬಿಟ್ರು. ಅಯ್ಯೋ, ಇನ್ನೇನು ಯವನಸ್ಥರಾದ್ರು, ಅವರಿಗೆ ಆಲೋಚನೆ ಮಾಡುವಂತ ಶಕ್ತಿ ಇದ್ರು, ಅವರು ಕೂಡ ಲೋಕದ ಆಸೆಯಲ್ಲಿ, ಲೋಕದ ಬದುಕಿನಲ್ಲಿ ಬಿದ್ದು ನಾವು ಡ್ಯಾನ್ಸ್, ಮ್ಯೂಸಿಕ್, ಆಟ ಪಾಠ ಅಂತೇಳಿ ಅವರನ್ನು ಕುಣಿಯುತ್ತಾ ನೋಡುತ್ತಾ ಅದನ್ನು ನೋಡಿದ್ರು ಕೂಡ, ಉಚಿತವಾದದ್ದಂತನುಗಳು ಗೊತ್ತಿದ್ರು ಕೂಡ ಅವ್ರೇನ್ ಮಾಡ್ತಾ ಇದಾರೆ, ಅದನ್ನು ಬಿಟ್ಟು ಹೋಗ್ಬಿಟ್ಟು. ಈಗ ನನ್ನೇಸು ಆ ಗೊಂಬೆ ಅಳ್ತಾ ಇದೆ, ದೇವರನ್ನು ಬೇಡಿಕೊಳ್ತಾ ಇದೆ ಗೊಂಬೆ. ಅಯ್ಯೋ, ಒಬ್ರಾದ್ರೂ ಇಲ್ವಾ ಅಂತೇಳಿ. ಏಸು ಒಂದು ಕುಟುಂಬವು ಸಾವು ಬದುಕಿನಲ್ಲಿರುವಾಗ ಆ ಕುಟುಂಬವನ್ನು ಏಸು ನೋಡಿ, ಅಯ್ಯೋ, ನಿಮಗೆ ಒಂದು ಉಚಿತವಾದದ್ದು ನಾನು ಇಟ್ಟಿದ್ದೀನಿ, ಹೋಗು, ನಿನ್ನ ಬಾಳು ಬಂಗಾರವಾಗುತ್ತೆ ಅಂತೇಳಿ ಆಕೆಯನ್ನು ಕಳಿಸಿ ಅದನ್ನು ನೋಡಿ ಅದನ್ನು ತೆಗೆದುಕೊಂಡ ಮೇಲೆ ಅವರ ಬಾಳು ಬಂಗಾರವಾಯಿತು. ಹಲ್ಲೆಲೂಯಾ. ಸೈತಾನನು ಎಷ್ಟೇ ಮಾಡಿದ್ರು ಕೂಡ ಅದು ಖಂಡಿತ ಒಂದಲ್ಲ ಒಂದು ದಿನ ಸೋಲು ಕಂಡೇ ಕಾಣುತ್ತೆ. ಆದರೆ ನಮ್ಮ ದೇವರಲ್ಲಿ ಯಾವತ್ತಿಗೂ ಸೋಲು ಅನ್ನುವುದು ಇರುವುದಿಲ್ಲ, ಅದು ಯಾವಾಗಲೂ ಜಯವೇ ಇರುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಒಂದು ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ ಆನಂದದಿಂದಿಗೆ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ಹೊಡಿರಮ್ಮ. ಒಳ್ಳೆ ಸ್ಕಿಟ್ಟು. ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಗೊತ್ತಿಲ್ಲ. ಅರ್ಥ ಆದರೆ ಯೇಸು ಸ್ವಾಮಿ ಮಕ್ಕಳಾಗಿ ನೀವಿದ್ರೆ ನಿಮ್ಗೆ ಯಾವಾಗಲೂ ಒಳ್ಳೇದಾಗ್ತದೆ. ಎಂಥ ರೋಗ, ಕಷ್ಟ, ನಷ್ಟ, ಚಿಂತೆ, ಬಾಧೆ ಇದ್ದರೂ ನೀವು ನಂಬಿಕೆಯಿಂದ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಕಷ್ಟ ನಷ್ಟ ದೂರ ಆಗ್ತದೆ. ಚಪ್ಪಾಳೆ ಹೊಡಿರಿ, ಯಾಕಂದ್ರೆ